ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಡೆಲ್ಲಿ ಅಥವಾ ಬೆಂಗಳೂರು ಏರ್ಪೋರ್ಟಲ್ಲಿ ಇರ್ತೀರಾ. ಬೆಳಗ್ಗೆ ಬಹಳ ಚಳಿ ಇರುತ್ತೆ, ಮಂಜು ಕವಿದ ವಾತಾವರಣ ಇರುತ್ತೆ. ಯಾವಾಗ ಮನೆಗೆ ಸೇರ್ತೀನಿ ಕಣಪ್ಪ ಅಂತೇಳಿ ಟೆನ್ಷನಲ್ಲಿ ಇರ್ತೀರಾ. ಇದೇ ಸಮಯದಲ್ಲಿ ನೀವು ಏರ್ಪೋರ್ಟ್ನ ಒಂದು ಸ್ಕ್ರೀನ್ನಲ್ಲಿ ನೋಡಿದಾಗ ಎಲ್ಲ ಫ್ಲೈಟ್ಸು ಕ್ಯಾನ್ಸಲ್ಡ್ ಅಂತೇಳಿ ಬರ್ತಾ ಇರುತ್ತೆ. ನಿಮ್ದೊಬ್ಬರದೇ ಫ್ಲೈಟ್ ಅಲ್ಲ, ಇದೇ ಥರ 106 ಫ್ಲೈಟ್ಗಳು ಕ್ಯಾನ್ಸಲ್ ಆಗಿರುತ್ತೆ. ಡಿಸೆಂಬರ್ 2025ರಲ್ಲಿ ಇಂಡಿಗೋ ಏರ್ಲೈನ್ಸ್ ಅವರು ಮಾಡಿದ್ದು ಕೂಡ ಇದೆ. ಲಿಟರಲಿ 4,000 ಫ್ಲೈಟ್ಸು ಕ್ಯಾನ್ಸಲ್ ಆಗಿತ್ತಂತೆ. ಜನ ಏರ್ಪೋರ್ಟಲ್ಲೇ ಮಲಗಂಗಾಗಿತ್ತು. ಯಾಕೀಗಾಯ್ತು? ಇದು ಟೆಕ್ನಿಕಲ್ ಪ್ರಾಬ್ಲಮ್ ಅಷ್ಟೇನಾ, ಅಥವಾ ಇದರಿಂದ ಯಾವುದಾದ್ರು ದೊಡ್ಡ ರೀಸನ್ನೇ ಇದೆಯಾ? ಇದ್ರ ಹಿಂದಿನ ಒನ್ ಆಫ್ ದ ಬಿಗ್ಗೆಸ್ಟ್ ರೀಸನ್ಸ್ ಮೊನೋಪಲಿ. ಇವತ್ತು ಇಂಡಿಗೋ ಆಗಿರ್ಬೋದು, ಜಿಯೋ ಆಗಿರ್ಬೋದು, ಅಥವಾ ಸ್ವಿಗ್ಗಿ ಅಥವಾ ಝೊಮ್ಯಾಟೊ ಆಗಿರ್ಬೋದು, ಇವರೆಲ್ಲ ಪೂರ್ತಿ ಮಾರ್ಕೆಟ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಇದರಿಂದ ನಮ್ಗಳ ಪಾಕೆಟ್ಗೆ ಎಷ್ಟು ಕತ್ರಿ ಬೀಳ್ತದೆ ಗೊತ್ತಾ? ಇದನ್ನ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಫಸ್ಟು ಈ ಇಂಡಿಗೋ ವಿಚಾರ ಏನಾಯ್ತು ಅಂತ ತಿಳ್ಕೊಳ್ಳೋಣ. 2025ರಲ್ಲಿ ಇಡೀ ಭಾರತದ ಏರ್ ಸ್ಪೇಸ್ನಲ್ಲಿ ಹಾರಾಡ್ತಿದ್ದ ಫ್ಲೈಟ್ಗಳಲ್ಲಿ 100 ಫ್ಲೈಟ್ಗಳಿಗೆ 65 ಫ್ಲೈಟ್ಗಳು ಇಂಡಿಗೋ ಅವರದೇ ಆಗಿರುತ್ತೆ. ಅಂದ್ರೆ ಮಾರ್ಕೆಟ್ನ 65% ಇಂಡಿಗೋ ಅವರದೇ ಆಗಿರುತ್ತೆ. ಇನ್ನು 20-25% ಅವ್ರದ್ದು ಟಾಟಾ ಅವರ ಏರ್ ಇಂಡಿಯಾ ಕಂಪನಿಯವ್ರದ್ದಾಗಿರುತ್ತೆ. ಲಿಟ್ರಲಿ ಇಂಡಿಗೋ ಮತ್ತೆ ಟಾಟಾದವ್ರಿಗೆ ಕಾಂಪಿಟೇಷನ್ನೇ ಇಲ್ಲ. ಅದರಲ್ಲೂ ಇಂಡಿಗೋ ಅವ್ರಿಗಂತೂ ಲಿಟ್ರಲಿ ಕಾಂಪಿಟೇಷನ್ನೇ ಇಲ್ಲ. ಇಂಡಿಗೋದ ಬಿಸ್ನೆಸ್ ಮಾಡಲ್ ಏನು ಅಂದ್ರೆ ಲೋ ಕಾಸ್ಟ್ ಮಾಡಲ್. ಅಂದ್ರೆ ಕಡಿಮೆ ಜನ ಇಟ್ಕೊಂಡು ಜಾಸ್ತಿ ಕೆಲಸ ಮಾಡಿಸ್ಕೊತಾ ಇದ್ರು. ಲಿಟ್ರಲಿ ಪೈಲಟ್ಗಳಿಗೆ ಹಿಪ್ಪಿ ಹಿಂಡೆ ಮಾಡ್ತಾ ಇದ್ರು. ಇದನ್ನ ನೋಡಿದಂತ ಗವರ್ಮೆಂಟ್ ಜನವರಿ 2024ರಲ್ಲಿ ಒಂದು ಲಾ ತರುತ್ತೆ, FDTL ಲಾ ಅಂದ್ರೆ. ಈ ಲಾ ಬೇಸಿಕ್ಲಿ ಏನ್ ಮಾಡುತ್ತೆ ಅಂದ್ರೆ ಪೈಲಟ್ಗಳಿಗೆ ರೆಸ್ಟ್ ಕೊಡಬೇಕು, ನಿದ್ದೆ ಮಾಡಕ್ಕೆ ಟೈಮ್ ಕೊಡಬೇಕು ಅಂತೇಳಿ ಒಂದು ಲಾ ತರ್ತಾರೆ. ಬೇಸಿಕ್ಲಿ ಜಿಸ್ಟ್ ಇದು ನಮ್ ಸೇಫ್ಟಿಗೆ ಅಲ್ವಾ. ಆದ್ರೆ ಇಂಡಿಗೋ ಅವ್ರು ಏನ್ ಮಾಡ್ತಾರೆ, ಅವ್ರ ಹತ್ರ ಈ ರೂಲ್ಸ್ ಫಾಲೋ ಮಾಡಕ್ಕೆ ಅಷ್ಟು ಪೈಲಟ್ಗಳೇ ಇರಲಿಲ್ಲ. ಡಿಸೆಂಬರ್ ತಿಂಗಳು ಮಂಜು ಬೀಳಕ್ಕೆ ಶುರು ಆಯ್ತು. ಇರೋ ಪೈಲಟ್ಸ್ಗಳದ್ದು ಕೆಲಸ ಮುಗೀತು, ಆದ್ರೆ ಬದಲಿ ಪೈಲಟ್ಸ್ಗಳು ಇರಲಿಲ್ಲ. ಸೊ ಒಂದೇ ವಾರದಲ್ಲಿ ಪೂರ್ತಿ ಸಿಸ್ಟಮ್ ಕೊಲ್ಯಾಪ್ಸ್ ಆಯ್ತು. ಇದರ ರಿಸಲ್ಟ್ ಬೆಂಗಳೂರು, ಮುಂಬೈ, ಡೆಲ್ಲಿ ಎಲ್ಲ ಕಡೆ ಫ್ಲೈಟ್ಸ್ಗಳು ಕ್ಯಾನ್ಸಲ್ ಆಗ್ತಾ ಬರ್ತಾರೆ. ಇಲ್ಲಿ ಮೇನ್ ಪ್ರಾಬ್ಲಮ್ ಏನಾಗಿದ್ದು ಅಂದ್ರೆ ಬೇರೆ ಆಪ್ಷನ್ನೇ ಇಲ್ಲ. ಬೇರೆ ಏರ್ಲೈನ್ ಇದ್ರೆ ತಾನೇ ಆಪ್ಷನ್ ಇರಕ್ಕೆ. ಸೊ ಈ ತರ ಸಿಚುವೇಶನ್ ಇದ್ದಾಗ ಏನ್ ಮಾಡ್ತಾರೆ, ಲಿಟ್ರಲಿ 3,000 ಇದ್ದಿದ್ದು ಫ್ಲೈಟ್ ಚಾರ್ಜ್ನ 18,000ವರೆಗೂ ಮಾಡ್ತಾರೆ. ಇದಕ್ಕೆ ಸರ್ಚ್ ಪ್ರೈಸಿಂಗ್ ಅಂತಾರೆ. ಡಿಮ್ಯಾಂಡ್ ಜಾಸ್ತಿ ಇದ್ದು ಜನಕ್ಕೆ ಬೇರೆ ಆಪ್ಷನ್ ಇಲ್ಲ ಅಂತ ಗೊತ್ತಾದಾಗ ಮನ್ಸಿಗೆ ಬಂದಷ್ಟು ಪ್ರೈಸ್ ಹಾಕೊಂತಾರೆ. ಕೊನೆಗೆ ಏನಾಗುತ್ತೆ, ಗೌರ್ಮೆಂಟ್ ಹೆದರಿ ಆ ಪೈಲಟ್ ರೂಲ್ಸ್ನ ವಾಪಸ್ ತಗೋತಾರೆ. ಈ ಒಂದು ಕಂಪನಿ ಎಷ್ಟು ಪವರ್ಫುಲ್ ಆಗಿದೆ ಅಂತಂದ್ರೆ ರೂಲ್ಸ್ನ ಚೇಂಜ್ ಮಾಡೋ ಅಷ್ಟು ಕೆಪಾಸಿಟಿ ಇದೆ. ಟೂ ಬಿಗ್ ಟು ಫೇಲ್ ಅಂತಾರಲ್ಲ, ಇದನ್ನೇ ಅಂತಾರೆ. ಸರಿ ಬಿಡಿ, ನಾವು ಫ್ಲೈಟ್ ಹತ್ತೋದು ಭಾಳ ರೇರ್ ಅಂತಾನೆ ಅನ್ಕೊಳ್ಳೋಣ. ಆದರೆ ಮೊಬೈಲ್ ವಿಷಯಕ್ಕೆ ಬನ್ನಿ. 2016 ಜಿಯೋ ಎಲ್ರಿಗೂ ಫ್ರೀ ಇಂಟರ್ನೆಟ್ ಕೊಡೋಕ್ಕೆ ಶುರು ಮಾಡ್ತಾರೆ. ನಾವೆಲ್ಲ ಫುಲ್ ಖುಷಿಯಾಗಿ ಯೂಸ್ ಮಾಡೋಕ್ಕೆ ಶುರು ಮಾಡ್ತೀವಿ. ಅದರ ರಿಸಲ್ಟ್ ಈಗ ಇರೋದೇ ಇಬ್ಬರು ರಾಜರು, ಏರ್ಟೆಲ್ ಮತ್ತು ಜಿಯೋ. ಈಗ ಬೇರೆ ಕಂಪನಿಗಳಿದ್ದಾವೆಲ್ಲ ಮುಚ್ಚೋಗ್ತಾ ಇದ್ದಾವೆ, ಇಲ್ಲ ಬಹಳ ಸ್ಟ್ರಗಲ್ ಮಾಡ್ತಾ ಇದ್ದಾವೆ. ಜಿಯೋ ರೇಟ್ ಜಾಸ್ತಿ ಮಾಡಿದ್ರೆ ನೆಕ್ಸ್ಟ್ ಡೇನೆ ಏರ್ಟೆಲ್ ಅವರು ರೇಟ್ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ಕಾಂಪಿಟೇಷನ್ ಅನ್ನೋದೇ ಇಲ್ಲ. ಮುಂಚೆ ಆದರೆ ಬೇರೆ ಆಪ್ಷನ್ಗಳಾರು ಇರ್ತಿದ್ವು, ಈಗ ಅದೂ ಇಲ್ಲ. 5G ಹೆಸರು ಹೇಳ್ಕೊಂಡು ರೇಟ್ ಜಾಸ್ತಿ ಮಾಡ್ಕೊತಾನೆ ಹೋಗ್ತಾನೆ ಇದ್ದಾರೆ. ಬೇರೆ ಸಿಮ್ ಚೇಂಜ್ ಮಾಡೋಣ ಅಂದ್ರೆ ಯಾವ ಕಡೆ ಹೋಗೋಣ? ಅದೇ ರೇಟು, ಅದೇ ಸೇಮ್ ಪ್ರೈಸು, ಅದೇ ಸೇಮ್ ಸರ್ವೀಸು. ಇದನ್ನೇ ಎಕನಾಮಿಕ್ಸ್ ಅಲ್ಲಿ ಆಲಿಗೋಪೋಲಿ ಅಥವಾ ಡುವೋಪೋಲಿ ಅಂತ ಕರೀತಾರೆ. ಅಂದ್ರೆ ಕೇವಲ 2 ಕಂಪನಿಗಳ ಕೈಲಿ ಪೂರ್ತಿ ಮಾರ್ಕೆಟ್ ಇರೋದು. ಸೊ ಅವ್ರು ಹೇಳ್ದಂಗೆ ನಾವು ಕುಣಿಬೇಕಾಗುತ್ತೆ. ಇನ್ನು ಊಟ ಆರ್ಡರ್ ಮಾಡೋದಕ್ಕೆ ಬರೋಣ. ಝೊಮ್ಯಾಟೊ ಮತ್ತು ಸ್ವಿಗ್ಗಿ ಮುಂಚೆ ಪ್ಲಾಟ್ಫಾರ್ಮ್ ಫೀಸ್ ಅಂತೇಳಿ ₹2 ಇಸ್ಕೊತಾ ಇದ್ರು. ಇದನ್ನ ನಾವು ಇಗ್ನೋರ್ ಮಾಡಿದ್ವಿ. ಆದ್ರೆ 2025 ಬರ್ತಾ ಇದ್ದಂಗೆ ಆ ಪ್ಲಾಟ್ಫಾರ್ಮ್ ಫೀ ₹10-15. ಈಗ ಇನ್ನೂ ಜಾಸ್ತಿ ಆಗಿರ್ಬೋದು. ಆದರೆ ಅದನ್ನ ಕೇಳೋರೇ ಇಲ್ಲ, ಯಾಕೆಂದ್ರೆ ಬೇರೆ ಕಾಂಪಿಟೇಷನ್ನೇ ಇಲ್ಲ ಇವ್ರಿಗೆ. ಅಷ್ಟೇ ಅಲ್ಲದೆ ಹೋಟೆಲ್ಗಳಿಂದ 30-35% ಬೇರೆ ಹೊಡಿತಾರೆ ಕಮಿಷನ್. ವಾಪಸ್ಸು ಏರ್ಪೋರ್ಟ್ಗೆ ಬರೋಣ. ಮುಂಬೈಯಿಂದ ಹಿಡಿದು ಮಂಗಳೂರು ತನಕ ಯಾವ್ಯಾವ ಏರ್ಪೋರ್ಟ್ಗಳಿದೆಯೋ ಮೋಸ್ಟ್ ಆಫ್ ದ ಏರ್ಪೋರ್ಟ್ಸಲ್ಲಿ ಅಡಾನಿ ಅವ್ರದ್ದೇ ಸಾಮ್ರಾಜ್ಯ. ಅಡಾನಿ ಬಿಟ್ಟು ಬೇರೆ ಕಾಂಪಿಟೇಷನ್ನೇ ಇಲ್ಲ. ಅವ್ರು ಹೇಳಿದ್ದೇ ರೇಟು, ಅವ್ರು ಹಾಕಿದ್ದೇ ಪ್ರೈಸು. ಇದನ್ನ ಯೂಸರ್ ಡೆವಲಪ್ಮೆಂಟ್ ಫೀ ಅಂತ ಹೇಳಿ ಎಕ್ಸ್ಟ್ರಾ ಚಾರ್ಜ್ ಬೇರೆ ಮಾಡೋಕ್ಕೆ ಹೆವಿಯಾಗಿ ಶುರು ಮಾಡಿದ್ದಾರೆ. ಇದರಿಂದ ನಮ್ಮ ಟಿಕೆಟ್ ಪ್ರೈಸ್ ಮೇಲೆ ಭಾಳ ಪ್ರಭಾವ ಬೀರುತ್ತೆ. ಸೊ ಫ್ರೆಂಡ್ಸ್, ಇದರಿಂದ ನಮ್ಗೇನು ಅರ್ಥ ಆಗುತ್ತೆ? ನಾವು ಹೇಳ್ತಾ ಇರ್ತೀವಿ ಈ ಭಾರತ 2027ರಲ್ಲಿ 3rd ಲಾರ್ಜೆಸ್ಟ್ ಎಕಾನಮಿ ಆಗುತ್ತೆ ಅಂತೇಳಿ. ಆಗಲಿ, ಭಾಳ ಖುಷಿನೇ. ಆದರೆ ಈ ಲಾಭ ಯಾರಿಗೆ ಸಿಗುತ್ತೆ? ಈ ಗ್ರೋತ್ನ ಲಾಭ ಯಾರಿಗೆ ಸಿಗುತ್ತೆ? ಕೇವಲ ಈ 3-4 ಕಂಪ್ನಿಗಳಿಗ, ಅಥವಾ ಕಾಮನ್ ಮ್ಯಾನ್ಗಳಾದಂತಹ ನಮಗೂ ನಿಮ್ಗ? ಒಂದೇ ಕಂಪನಿ ಮೇಲೆ ಕಂಪ್ಲೀಟಾಗಿ ಡಿಪೆಂಡ್ ಆದರೆ ಏನಾಗುತ್ತೆ ಅಂತ ಹೇಳಿ ಈ ಇಂಡಿಗೋ ಫಿಯಾಸ್ಕೋನೇ ಒಂದು ಪಾಠವಾಗಿ ನಮಗೆ ನಿಂತಿದೆ. ಸೊ ಕಾಂಪಿಟೇಷನ್ ಇರಬೇಕು.
4 ರಿಂದ 5 ಕಂಪ್ನಿಗಳು ಪ್ರತಿ ಸೆಕ್ಟರಲ್ಲಿ ಕಂಪೀಟ್ ಮಾಡ್ತಾ ಇರಬೇಕು. ಈ ಥರ 4-5 ಕಂಪ್ನಿಗಳಿದ್ರೆ ಅವ್ರವ್ರ ಮಧ್ಯೆ ಕಾಂಪಿಟೇಷನ್ ಆಗಿ ಬೆಸ್ಟ್ ಸರ್ವಿಸ್, ಬೆಸ್ಟ್ ಪ್ರಾಡಕ್ಟ್, ಬೆಸ್ಟ್ ಪ್ರೈಸ್ನಲ್ಲಿ ಕೊಡೋಕ್ಕೆ ಶುರು ಮಾಡ್ತಾರೆ. ಇಲ್ಲ ಅಂದರೆ ಒಂದೇ ಕಂಪ್ನಿ ಆದರೆ ಅವ್ರು ಹೇಳಿದ್ದೆ ಪ್ರೈಸು, ಅವ್ರು ಆಡಿದ್ದೆ ಆಟ, ಬಟ್ ಕೊನೆಯಲ್ಲಿ ಅದಕ್ಕೆ ಬಲಿಯಾಗೋದು ನಮ್ಮಂಥ ಸಾರ್ವಜನಿಕರು. ಸ್ಟಾಕ್ ಮಾರ್ಕೆಟ್ನಲ್ಲಿ ಇವರ ಸ್ಟಾಕ್ ತಗೊಂಡಂತಹ 4-5 ಜನ ಸ್ವಲ್ಪ ದುಡ್ಡು ಮಾಡ್ಬೋದು, ಆದರೆ ಕೋಟ್ಯಾಂತರ ಜನ ಇದರಿಂದ ಡೈಲಿ ಅವರ ಜೇಬಿಂದ ದುಡ್ಡು ಕಳ್ಕೊತಾನೆ ಇರ್ತಾರೆ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಕಮೆಂಟ್ನಲ್ಲಿ ಬರೆದು ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.